ಲಿಂಗಸೂರು ಪಟ್ಟಣದ ಮೇ 8ರಂದು ಮಾನ್ಯ ಸಹಾಯಕ ಆಯುಕ್ತ ಲಿಂಗಸೂರು ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಗೋರ ಸೇನಾ ಹಾಗೂ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಲಿಂಗಸೂರು ಮನವಿ ಪತ್ರವನ್ನು ಸಲ್ಲಿಸಿದ್ದಾಗಿದೆ. ಜಾತಿ ಗಣತಿ ಸರ್ವೆ ಮಾಡುವಲ್ಲಿ ಲಂಬಾಣಿ ಜಾತಿಯನ್ನ ಆದಿ ಆಂಧ್ರ ಎಂದು ನಮೂದಿಸಿದಂತಹ ಶಿಕ್ಷಕನ ಮೇಲೆ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಅಮಾನತುಗೊಳಿಸಬೇಕೆಂದು ಮನವಿಯನ್ನ ಸಲ್ಲಿಸಲಾಗಿದೆ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಹಾಗೂ ಗೋರ ಸೇನಾ ಸಂಘಟನೆಗಳಿಂದ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹೆಗ್ಗಾಪುರ ತಾಂಡಾದಲ್ಲಿ ಜಾತಿ ಗಣತಿ ಸಮೀಕ್ಷೆ ಸರ್ವೆ ನಡೆಸುತ್ತಿದ್ದು, ಸರ್ವೆ ಮಾಡಲು ಶ್ರೀ ಸೋಮಪ್ಪ ಮುಖ್ಯ ಗುರುಗಳಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಗ್ಗಾಪುರ ತಾಂಡಾ ಇವರನ್ನ ನಿಯೋಜಿಸಿದ್ದು, ದಿನಾಂಕ 5/5/2025ರಂದು ಸರ್ವೆ ಮಾಡುವಾಗ ಜಾತಿಯ ಕಾಲಂನಲ್ಲಿ ಹಿಂದೂ ಲಂಬಾಣಿ ಎಂದು ನಮೂದಿಸದೆ ಆದಿ ಆಂಧ್ರ ಎಂದು ತಪ್ಪಾಗಿ ನಮೂದಿಸುತ್ತಾರೆ. ಇವರು ಜಾತಿ ಗಣತಿ ಬಗ್ಗೆ ತರಬೇತಿಯನ್ನ ಪಡೆದಿದ್ರು, ಉದ್ದೇಶಪೂರ್ವಕವಾಗಿ ಹಿಂದೂ ಲಂಬಾಣಿ ಎಂದು ನಮೂದಿಸದೆ ಆದಿ ಆಂಧ್ರವೆಂದು ನಮೂದಿಸಿ ನಮ್ಮ ಬಂಜಾರ ಸಮಾಜಕ್ಕೆ ಘೋರ ಅನ್ಯಾಯವನ್ನ ಮಾಡಿರುತ್ತಾರೆ. ಹೆಗ್ಗಾಪುರ ತಾಂಡಾದಲ್ಲಿ ಸುಮಾರು 32 ಕುಟುಂಬಗಳ ಸರ್ವೆಯಲ್ಲಿ ಅನ್ಯಾಯ ಮಾಡಿದ್ದು, ಈ ಕೂಡಲೇ ತಾವುಗಳು ಇದನ್ನ ಪುನಃ ಮರು ಸಮೀಕ್ಷೆ ಮಾಡಿಸಿ ನ್ಯಾಯ ಒದಗಿಸಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇನ್ನು ಸದರಿ ಶಿಕ್ಷಕರು ಉದ್ದೇಶಪೂರ್ವಕವಾಗಿ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುತ್ತಾರೆ ಹಾಗೂ ಗೌರವಾನ್ವಿತ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನ ಧಿಕ್ಕರಿಸಿರುತ್ತಾರೆ. ಇನ್ನು ಇವರನ್ನ ಕೂಡಲೇ ಅಮಾನತುಗೊಳಿಸಿ ಬಂಜಾರ ಸಮುದಾಯದ ವಿರುದ್ಧವಾಗಿ ನಡೆದುಕೊಂಡಿರುವ ಸದರಿ ಶಿಕ್ಷಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಂಜಾರ ಸಮುದಾಯದಿಂದ ಆಗ್ರಹಿಸುತ್ತಾರೆ. ಇನ್ನು ಒಂದು ವೇಳೆ ಮರು ಸಮೀಕ್ಷೆ ಮಾಡದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ಈಗಾಗಲೇ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಲಾಲಪ್ಪ ಡಿ ರಾಠೋಡ ಹಾಗೂ ಗೋರಸೇನಾ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಶಂಕರ ಕಾರ್ಯದರ್ಶಿ ಹಾಗೂ ಸಮಾಜದ ಮುಖಂಡರು ಮತ್ತಿತರ ಮುಖ್ಯಸ್ಥರು ಇದರಲ್ಲಿ ಭಾಗಿಯಾಗಿದ್ದರು. ಏನು ಮಾಡಿದ್ದಾರೆ ಅಂತಂತಂದರೆ, ಆ ಜಾತಿ ಸಮೀಕ್ಷೆಯಲ್ಲಿ ಮಾಡಿದಾಗ ಜಾತಿ ಒಂದು ಕಾಲಂನಲ್ಲಿ ಲಂಬಾಣಿ ಅಂತ ಮೆನ್ಷನ್ ಮಾಡಿದೆ. ಆ ನಂತರ ಸುಮಾರು 35 ಮನೆಗಳು ಇದೇ ರೀತಿಯಾಗಿ ಸರ್ವೆ ಮಾಡಿದಾಗ ಅಲ್ಲಿ ಒಬ್ಬ ವಿದ್ಯಾವಂತರು ಅಮರೇಶ್ ರಾಠೋಡನವರು ಅದನ್ನು ಪ್ರಶ್ನೆ ಮಾಡಿದಾಗ, ಇಲ್ಲ ರೀ, ಹಿಂದೂ ಲಂಬಾಣಿ ಅಂತ ಬರ್ತಾನೆ ಇಲ್ಲ, ಅದು ಕಾಲಂನಲ್ಲಿ ಬರ್ತಾ, ಅದು ಆದಿ ಆಂಧ್ರನಂತ ಬರ್ತದ, ಅದು ಬಂದ ನಂತರನೇ ಮುಂದೆ ನಾವು ಮಾಡ್ಕೊತೀವಿ ಅಂತಂತು. ವರದಿ ರಿಯಾದ್ ಸಾಮ್ರಾಟ್ ಟಿವಿ, ಲಿಂಗಸೂರು.